ತುಂಗಭದ್ರಾ ಜಲಾಶಯದ 19ನೇ ಗೇಟ್ನಿಂದ ಅವಘಡ. ಇನ್ನೂ ಒಂದು ವಾರ ಕ್ರಸ್ಟ್ ಗೇಟ್ ರಿಪೇರಿ ಮಾಡೋದಕ್ಕೆ ಸಾಧ್ಯ ಇಲ್ಲವಂತೆ. 19ನೇ ಗೇಟ್ನ ಅವಾಂತರದಿಂದ ಈಗ ಅನ್ನದಾತರು ಕಂಗೆಟ್ಟಿದ್ದಾರೆ ಪಾಪ. ಯಾಕೆಂದರೆ ಡ್ಯಾಮ್ನಿಂದ 1.5 ಲಕ್ಷ ಕ್ಯೂಸೆಕ್ ನೀರು ನದಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಅಪಾಯ ಏನೇನಾಗಬಹುದು ಅಂತಂದರೆ ಹಂಪಿಯ 10 ಸ್ಮಾರಕಗಳು ಮುಳುಗಡೆಯಾಗುವ ಸಾಧ್ಯತೆ ಇದೆ. ಕಂಪ್ಲಿ ಸೇರಿದಂತೆ ಹಲವು ಸೇತುವೆಗಳು ಮುಳುಗಡೆಯಾಗ್ತಕ್ಕಂಥ ಭೀತಿ ಇದೆ. ಇಲ್ಲಿ ತನಕ ಅಂದರೆ ಮೊನ್ನೆ ಈ ಅವಘಡ ನಡೆದಾಗಿಂದ ಇಲ್ಲಿ ತನಕ ಹೆಚ್ಚು ಕಡಿಮೆ 12 TMC ನೀರನ್ನು ನದಿಗೆ ವ್ಯರ್ಥವಾಗಿ ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ದಾರಿನೇ ಇಲ್ಲ. ಜಲಾಶಯದಲ್ಲಿ 65 TMC ನೀರು ಕಡಿಮೆ ಆಗೋ ತನಕ ರಿಪೇರಿ ಮಾಡೋದಕ್ಕಾಗಲ್ಲ. 65 TMC ನೀರು ಹೋಗಬೇಕು ಅಂತಂದರೆ ಕನಿಷ್ಠ ಒಂದು ವಾರ ಆದರೂ ಬೇಕು. ಯಾಕೆಂದರೆ ಬ್ಯಾಕ್ ವಾಟರ್ 75 ಕಿಲೋಮೀಟ್ರ್ ಇದೆ. TB ಡ್ಯಾಮಿಂದ ಹಿಂದಕ್ಕೆ 75 ಕಿಲೋಮೀಟ್ರ್ ತನಕ ನೀರು ನಿಂತಿದೆ. ಅದರಲ್ಲಿ 105 TMCನಲ್ಲಿ 65 TMC ನೀರು ಹೋಗಲೇಬೇಕು. ಯಾರಿಗೂ ಉಪಯೋಗ ಇಲ್ಲ, ಇದರಿಂದ ಅನಾಹುತಗಳು ಜಾಸ್ತಿ. ಸೇತುವೆಗಳು ಮುಳುಗಡೆಯಾಗ್ತವೆ, ಸ್ಮಾರಕಗಳು ಮುಳುಗಡೆಯಾಗುತ್ತವೆ, ಮಂತ್ರಾಲಯದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹಂಪಿನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆದರೆ ಇದರಿಂದ ಯಾರಿಗೂ ಏನೂ ಅನುಕೂಲ ಇಲ್ಲ. ಇನ್ನೂ 45ರಿಂದ 50 TMC ನೀರನ್ನು ಹೊರಕ್ಕೆ ಬಿಡಬೇಕು. ಅವ್ರು ಹೇಳಿರೋದು ಒಂದು ಅಂದಾಜು 65 TMC ಅಂತ ನೋಡ್ತಾರೆ. 65 TMC ನೀರನ್ನು ಬಿಟ್ಟು ಉಳಿದಿರೋ 40 TMC ನೀರನ್ನು ಉಳಿಸ್ಕೊಂಡು ಅದರಲ್ಲಿ ಡೆಡ್ ಸ್ಟೋರೇಜ್ ಎಷ್ಟು, ಹೂಳೆಷ್ಟು ನಿಮಗೆ ಗೊತ್ತಿರುತ್ತೆಲ್ಲ. ಏನೂ ಸಿಗಲ್ಲ. ಈ ವರ್ಷ ತುಂಗಭದ್ರಾ ಜಲಾಶಯವನ್ನು ನಂಬ್ಕೊಂಡಿರ್ತಕ್ಕಂಥ ರೈತರ ತಲೆ ಮೇಲೆ ಕಲ್ಚಪ್ಪಡಿ ಎಳೆದಂಗೆ ಇದು. ಎರಡೆರಡು ಬೆಳೆ ಬೆಳ್ಕೊಳ್ಳೋಣ ಈ ಸರ್ತಿ, ಒಳ್ಳೆ ಮಳೆ ಆಗಿದೆ ಅಂತ ಪಾಪ ರೈತರು ಆಸೆಯಿಂದ ಇದ್ದರು. ಆಗಲ್ಲ, ನೀರಿರಲ್ಲ, ಎಲ್ಲ ಹೊಟ್ಟೋಗುತ್ತೆ. ಹಾಗಾಗಿ ಈಗ ಇನ್ನೂ ಒಂದು ವಾರ ಬೇಕು ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದು ಕಡೆ ಅನಾಹುತಗಳು ಫಿಕ್ಸು, ಪ್ರವಾಹ ಫಿಕ್ಸು. ಯಾಕೆಂದರೆ ಒಂದೇ ಗೇಟ್ಗೆ ಪ್ರೆಷರ್ ಬೀಳುತ್ತೆ ಅಂತ 32 ಗೇಟ್ ಪೈಕಿ 28 ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. 28 ಗೇಟಲ್ಲಿ ನೀರು ಹೋಗ್ತಾ ಇದೆ. ಆಮೇಲೆ ಆದಷ್ಟು ಬೇಗ ನೀರು ಖಾಲಿ ಆಗಬೇಕಲ್ಲ, ಹಾಗಾಗಿ ಎಲ್ಲ ಗೇಟು ಓಪನ್ ಮಾಡಿಬಿಟ್ಟಿದ್ದಾರೆ. ಸಹಜವಾಗೇ ಪ್ರವಾಹ ಪರಿಸ್ಥಿತಿ ಈಗಾಗಲೇ ಬಂದ್ಬಿಟ್ಟಿದೆ. ನೋಡಬೇಕು ಇವತ್ತು ನಾಳೆ ಎಲ್ಲ ಹಂಪಿ ಏನಾಗುತ್ತೆ, ಮಂತ್ರಾಲಯ ಏನಾಗುತ್ತೆ, ಇವೆಲ್ಲವನ್ನು ನೋಡಬೇಕು. ಎಷ್ಟು ಪ್ರಮಾಣದ ನೀರು ಹರಿಯುತ್ತೆ. ಯಾಕೆಂದರೆ TB ಡ್ಯಾಮ್ ತುಂಬಿ ಈಗಾಗಲೇ ನೀರು ಬಿಟ್ಬಿಟ್ಟಿದ್ರು. ಈ ಗೇಟ್ ಒಡೆಯೋದಕ್ಕೂ ಮೊದಲೇ ನೀರು ಬಿಟ್ಟಿದ್ರು. ಈ ಸರ್ತಿ ಮಳೆಗಾಲದಲ್ಲಿ TB ಡ್ಯಾಮಿಂದನೇ 100 TMC ನೀರನ್ನು ಹೊರಗೆ ಬಿಟ್ಟಿದ್ದಾರೆ. ಇಮ್ಯಾಜಿನ್.